ಸ್ನೇಹಿತರ, ಕ್ರಿಪ್ಟೋ ಕರೆನ್ಸಿ ಅನ್ನೋದು ಸ್ಕ್ಯಾಮ. ಇಲ್ಲಿ ನಿಮ್ಮ ಹಣ ಝೀರೋ ಆಗುತ್ತಾ? ಇದರ ಬಗ್ಗೆ ಪೂರ್ತಿಯಾಗಿ ಹೇಳ್ತೀನಿ. ನೀವೇನಾದ್ರೂ ನನ್ನ ಚಾನಲ್ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ನೋಡಿ, ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಡಿಸೆಂಟ್ರಲೈಸ್ಡ್ ಕರೆನ್ಸಿ ಆಗಿದೆ ಅಂತ ಹೇಳ್ಬೋದು. ಇದನ್ನ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ಒಂದು ಕಾನ್ಸೆಪ್ಟ್ನ ಹೇಳ್ತೀನಿ. ಎಕ್ಸಾಂಪಲ್, ನನ್ನ ಹತ್ರ ₹100 ಇದೆ ಅನ್ಕೊಳ್ಳಿ. ನಾಳೆ ಗೌರ್ಮೆಂಟ್ ಇದನ್ನ ಬ್ಯಾನ್ ಮಾಡಿದರೆ ಇದರ ವ್ಯಾಲ್ಯೂ ಏನಾಗುತ್ತೆ? ಝೀರೋ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಈ ಒಂದು ಡಿಸೆಂಟ್ರಲೈಸ್ಡ್ ಕರೆನ್ಸಿ ಅಂತ ಏನಿದೆ, ಇದನ್ನ ಯಾವುದೇ ಗೌರ್ಮೆಂಟ್ ಇದನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಆಗಲ್ಲ. ಇದಕ್ಕೆ ಒಂದು ಲಿಮಿಟ್ ಇದೆ. 21 ಮಿಲಿಯನ್ ಬಿಟ್ಕಾಯಿನ್ ಮೇಲೆ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಈಗ ಆಲ್ರೆಡಿ 19 ಮಿಲಿಯನ್ ಬಿಟ್ಕಾಯಿನ್ಗಳನ್ನ ಹೊರಗೆ ತೆಗೆದಿದ್ರೆ ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ 3 ಮಿಲಿಯನ್ ಬಿಟ್ಕಾಯಿನ್ಗಳು. ಮತ್ತೆ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡಿರ್ತಕ್ಕಂಥದ್ದು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಇದನ್ನ ನೀವು ಹ್ಯಾಕ್ ಮಾಡ್ಲಿಕ್ಕಾಗಲ್ಲ, ಡೆಮೊಲಿಷ್ ಮಾಡ್ಲಿಕ್ಕಾಗಲ್ಲ, ಅಥವಾ ಇದನ್ನ ಯಾವುದೇ ರೀತಿ ಒಂದು ಕದಿಯೋದಕ್ಕೂ ಕೂಡ ಆಗಲ್ಲ ಅಂತ ಹೇಳ್ಬೋದು. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕು. ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಬೇಸಿಕ್ಸ್ ಇಂದ ಅಡ್ವಾನ್ಸ್ ವರೆಗೂ ಕಲಿಬೇಕು. ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು. ಈ ಒಂದು ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂದ್ರೆ ಕೇವಲ 10,000ದಲ್ಲಿ ನಿಮಗೆ ಕೋರ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ, ನನ್ನ ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದ.